ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಬ್ರೇಕಿಂಗ್ ನ್ಯೂಸ್. ಸಿಎಂ ಕುರ್ಚಿ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅನ್ನುವಂತಹ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ. ಸಿಎಂ ಕುರ್ಚಿ ವಿಚಾರದಲ್ಲಿ ಬಂದೇ ಬಿಡ್ತು ಗ್ರ್ಯಾಂಡ್ ಫಿನಾಲೆ. ಕೊನೆಗೂ ಫೈನಲ್ ಹಂತ ತಲುಪೇ ಬಿಡ್ತು ಡಿಕೆಶಿ ಸಿಎಂ ಯುದ್ಧ. ಕುರ್ಚಿ ಫೈಟ್ ವಿಚಾರದಲ್ಲಿ ಒಂದೇ ಒಂದು ಕಾಲ್ ಬಾಕಿ. ಸಿದ್ದು ಮತ್ತೆ ಡಿಕೆ ಹಣೆ ಬರಹ ನಿರ್ಧಾರ ಮಾಡಲಿದೆ ಆ ಒಂದು ಕಾಲ್. ದಿಲ್ಲಿಯಿಂದ ಸಿದ್ದುಗೆ ಕಾಲ್ ಬಂದ್ರೆ ನಾಯಕತ್ವ ಬದಲಾವಣೆ ಗ್ಯಾರಂಟಿ. ಬಜೆಟ್ಗೂ ಮುನ್ನ ಅಥವಾ ಬಜೆಟ್ ನಂತರ ಬರುತ್ತೆ ಈ ಫೈನಲ್ ಕಾಲ್. ಕಾಲ್ ಬರದೇ ಇದ್ರೆ ಸಿದ್ದರಾಮಯ್ಯ ಕಂಟಿನ್ಯೂ, ಕಾಲ್ ಬಂದ್ರೆ ಡಿಕೆಗೆ ಪಟ್ಟ. ಯಾರು ಕಾಲ್ ಮಾಡ್ತಾರೆ ಹಾಗಾದ್ರೆ? ರಾಹುಲ್ ಗಾಂಧಿ ಮಾಡ್ತಾರಾ, ಸೋನಿಯಾ ಗಾಂಧಿ ಮಾಡ್ತಾರಾ, ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಲ್ ಮಾಡ್ತಾರಾ? ಇಷ್ಟೂ ಜನದಲ್ಲಿ ಯಾರು ಕರೆ ಮಾಡಬಹುದು ಸಿದ್ದರಾಮಯ್ಯನವರಿಗೆ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಹಾಗೆ ಉಳಿದುಕೊಂಡಿದೆ. ಫೈನಲ್ ಹಂತಕ್ಕೆ ಬಂದು ತಲುಪಿದೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಬ್ರೇಕಿಂಗ್ ನ್ಯೂಸ್ ಎಕ್ಸ್ಕ್ಲೂಸಿವ್ ಮಾಹಿತಿ. ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ 35 ನಿಮಿಷಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಈ 35 ನಿಮಿಷಗಳ ಕಾಲದಲ್ಲಿ ಏನ್ ಚರ್ಚೆ ಆಯಿತು, ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನು ಮಾತುಕತೆ ಆಗಿರಬಹುದು, ಏನು ಪ್ರಾಮಿಸ್ ಅನ್ನ ಮಾಡಿರಬಹುದು ಹೈಕಮಾಂಡ್ನ ನಾಯಕರು ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಹಾಗಿದ್ರೆ ಬದಲಾವಣೆ ಪರ್ವ ಸಾಧ್ಯನಾ? ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಹೈಕಮಾಂಡ್ನ ನಾಯಕರು ಏನು ಭರವಸೆಯನ್ನ ಕೊಟ್ಟು ಕಳುಹಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಂತ. ಪಟ್ಟದ ಫೈಟ್ ಅಂತಿಮ ಘಟ್ಟ ತಲುಪಿದ್ದು ಹೇಗೆ? ಗ್ಯಾರಂಟಿ ನ್ಯೂಸ್ ಬಳಿ ಇದೆ ಇಂಚೆಂಚು ಮಾಹಿತಿ. 2 ದಿನಗಳಿಂದ ದೆಹಲಿಯಲ್ಲೇ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇರುವಂತಹ ಡಿಕೆ ಬ್ರದರ್ಸ್ 48 ಗಂಟೆಗಳಲ್ಲಿ ಹೈಕಮಾಂಡ್ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದಂತಹ ಡಿಕೆ ಬ್ರದರ್ಸ್ 4 ಘಟಾನುಘಟಿಗಳ ಜೊತೆ ಸಮಗ್ರ ಚರ್ಚೆಯನ್ನು ನಡೆಸಿದ್ದಾರೆ. ಡಿಕೆ ಬ್ರದರ್ಸ್ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿ 1 ಗಂಟೆಗಳ ಕಾಲ ಮಿಡ್ನೈಟ್ ಚರ್ಚೆಯಾಗಿದೆ. ಖರ್ಗೆ ಸಲಹೆ ಮೇರೆಗೆ ನಿನ್ನೆ ಬೆಳಗ್ಗೆ ವೇಣುಗೋಪಾಲ್ ಜೊತೆಯೂ ಕೂಡ ಡಿಕೆ ಮಾತುಕತೆ ನಡೆಸಿದ್ದಾರೆ. ಇಬ್ಬರಿಂದಲೂ ಸಿಎಂ ಪಟ್ಟಕ್ಕೆ ಗ್ರೀನ್ ಸಿಗ್ನಲ್ ಪಡೆದುಕೊಂಡಿದ್ದಾರೆ ಡಿಕೆಶಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇವತ್ತು 35 ನಿಮಿಷಗಳ ಕಾಲ ಸೋನಿಯಾ ಮತ್ತು ಪ್ರಿಯಾಂಕಾ ಜೊತೆ ಮೀಟಿಂಗ್ ಆಗಿದೆ. ತಮ್ಮನ್ನ ಯಾಕೆ ಸಿಎಂ ಮಾಡಬೇಕು ಅಂತ ಹೇಳಿ ಸೋನಿಯಾ ಎದುರು ವಾದವನ್ನ ಮಾಡಿದ್ದಾರೆ. ಡಿಕೆ ಕೋರಿಕೆಗೆ ಎಸ್ ಅಂತ ಸೋನಿಯಾ ಮತ್ತೆ ಪ್ರಿಯಾಂಕಾ ಗಾಂಧಿ ಅಂದಿದ್ದಾರಾ? ಅಂದಿರಬಹುದಾ? ಎಲ್ಲವೂ ಕೂಡ ಪ್ರಶ್ನೆಯಾಗಿದೆ. ಮಾತು ಕೊಟ್ಟಂತೆ ನಡೆದುಕೊಳ್ಳುತ್ತಾ ಹೈಕಮಾಂಡ್, ಸಿದ್ದರಾಮಯ್ಯನವರು ಕೂಡ ಮಾತಿನ ಮೇಲೆ ನಿಲ್ತಾರಾ? ಹೇಗಿರುವಂತಹ ಪ್ರಶ್ನೆ. ಆ ಒಂದು ಕಾಲ್ ರಾಜ್ಯ ರಾಜಕೀಯದ ಎಲ್ಲಾ ರೀತಿಯಾದಂತಹ ಬದಲಾವಣೆಗೆ ಸಾಧ್ಯತೆ ದಟ್ಟವಾಗಿದೆ. ಯಾರು ಕರೆ ಮಾಡಬಹುದು ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಕಾಡ್ತಾ ಇದೆ. ಸೋನಿಯಾ ಗಾಂಧಿ ಅವರ ಬಳಿ 35 ನಿಮಿಷಗಳ ಕಾಲ ಮಾತು, ವೇಣುಗೋಪಾಲ್ ರವರ ಬಳಿ ಮಾತು, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಮಾತುಕತೆಯಾಗಿದೆ. ಸೋನಿಯಾ ನಂತರ 25 ನಿಮಿಷಗಳ ಕಾಲ ರಾಹುಲ್ ಜೊತೆ ಬಿಗ್ ಮೀಟಿಂಗ್ ಆಗಿದೆ. ರಾಹುಲ್ ಗಾಂಧಿಗೂ ಪ್ರಸಕ್ತ ಬೆಳವಣಿಗೆಯ ಬಗ್ಗೆ ಡಿಕೆ ಬ್ರದರ್ಸ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾಗಿ ಸಿಎಂ ಪಟ್ಟ ಕೊಡಿ ಅಂದಾಗ ಬೆನ್ನು ತಟ್ಟಿದ್ದಾರೆ ರಾಹುಲ್ ಗಾಂಧಿ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಮೇಲೆ ನಂಬಿಕೆ ಇಡಿ, ನಾವು ನಿಮ್ಮ ಕೈ ಬಿಡಲ್ಲ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಎಂದ ರಾಹುಲ್ ಗಾಂಧಿ. ಈ ಮಾತನ್ನ ಕೇಳಿ ಖುಷಿಯಾಗಿಯೇ ಹೊರ ಬಂದಿದ್ದಾರೆ ಡಿಕೆ ಬ್ರದರ್ಸ್. ಮುಂದಿನ ದಿನಗಳಲ್ಲಿ ಸೋನಿಯಾ, ರಾಹುಲ್ ಮತ್ತು ಪ್ರಿಯಾಂಕಾ ಚರ್ಚೆಯನ್ನ ನಡೆಸಲಿದ್ದಾರೆ. ಸಿದ್ದುಗೆ ದಿಲ್ಲಿಯಿಂದ ಕಾಲ್ ಬಂದ್ರೆ ನಾಯಕತ್ವ ಬದಲಾವಣೆ ಫಿಕ್ಸ್. ಸಿಎಂ ಸಿದ್ದುಗೆ ಬಜೆಟ್ ನಂತರ ಆ ಕಾಲ್ ಬರುತ್ತಾ? ಸಿಎಂ ಸಿದ್ದರಾಮಯ್ಯನವರಿಗೆ ಬಜೆಟ್ ಮುನ್ನವೇ ಆ ಕಾಲ್ ಬರುತ್ತಾ? ಸಿಎಂ ಸಿದ್ದರಾಮಯ್ಯಗೆ ಇನ್ನೂ ತಡವಾಗಿ ಆ ಕಾಲ್ ಬರುತ್ತಾ?
ಮೂಲಗಳ ಪ್ರಕಾರ ಮಾರ್ಚ್ನಲ್ಲಿ ಆ ಕಾಲ್ ಸಸ್ಪೆನ್ಸ್ ರಿವೀಲ್ ಆಗುವಂತಹ ಸಾಧ್ಯತೆಗಳಿದೆ. ಮಾರ್ಚ್ 6ರಂದು ಬಜೆಟ್ ಮಂಡನೆ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ತಂಪಾಡಿಗೆ ತಾವು ತಯಾರಿ ಮಾಡ್ಕೊಳ್ಳಿ, ನಾವು ಏನು ತಂತ್ರವನ್ನ ಎಣಿಬೇಕು ಅಂತ ಹೇಳಿ ನಾವು ಸಿದ್ಧವಾಗಿದ್ದೇವೆ ಅಂತ ಹೇಳಿ ಸಿದ್ಧವನ್ನ ಮಾಡಿಕೊಂಡಿದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಮಾರುತಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಬಳಿ ಮಾತನಾಡಿದ್ದಾರೆ, ರಾಹುಲ್ ಗಾಂಧಿ ಅವರ ಬಳಿ ಮಾತನಾಡಿದ್ದಾರೆ. ಏನು ಭರವಸೆ ಕೊಟ್ಟಿದ್ದಾರೆ ಅನ್ನೋದು ಒಂದ್ ಕಡೆ ಇರುವಂತಹ ಕುತೂಹಲ. ಮತ್ತೊಂದು ಕಡೆ ಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಹೋಗೋದಾದ್ರೆ ಯಾರು ಕರೆ ಮಾಡಬಹುದು ಸಿಎಂಗೆ? ಕಾಲ್ ಬರುತ್ತಾ ಬರಲ್ವಾ? ರಮ್ಯಾ, ಕಳೆದ 2 ದಿನಗಳಿಂದಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಇಬ್ಬರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಶತಾಯಗತಾಯ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ನಿಂದ ಒಂದು ಸ್ವೀಟ್ ನ್ಯೂಸನ್ನು ತೆಗೆದುಕೊಂಡೆ ರಾಜ್ಯಕ್ಕೆ ವಾಪಸ್ ಹೋಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಡಿ ಕೆ ಬ್ರದರ್ಸಲ್ಲಿ ಇರುವಂಥದ್ದು. ಹೀಗಾಗಿ ಏನೆಲ್ಲ ಕಸರತ್ತುಗಳನ್ನು ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು, ದೆಹಲಿಯ ಹೈಕಮಾಂಡ್ ಅಡ್ಡದಲ್ಲಿ ಕೂತೆ ಆ ತಂತ್ರಗಾರಿಕೆಯನ್ನು ಮಾಡುವಂಥ ಒಂದು ಕೆಲಸ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಮಾಡ್ತಾ ಇರುವಂಥದ್ದು. ನವೆಂಬರ್ ತಿಂಗಳಲ್ಲೇ ಮುಖ್ಯಮಂತ್ರಿ ಆಗೇ ಬಿಟ್ಟೆ ಅನ್ನುವಂಥ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಚರ್ಚೆ ಆಗಿದ್ದು ನಿಜ. ಆದರೆ ಕಾರಣಾಂತರಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದಂಥ ಒಂದು ನಿಲುವು ಮತ್ತು ನಿರ್ಧಾರಕ್ಕೆ ಬರೋದಕ್ಕೆ ಆಗಲಿಲ್ಲ. ಜೊತೆಗೆ ಈತ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ದೆ ಆದರೆ ಏನೆಲ್ಲ ಪರಿಣಾಮಗಳು ಆಗಬಹುದು ಅನ್ನುವಂಥ ಒಂದು ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ದಿದ್ದು ನಿಜ. ಆದರೆ ಇನ್ನೆಷ್ಟು ದಿನ ನಾನು ಕಾಯಬೇಕು ಅನ್ನುವಂಥ ಒಂದು ಎಚ್ಚರಿಕೆಯ ಮಾತುಗಳನ್ನು ಹಿಂದೆ ರಾಜ್ಯ ಮಟ್ಟದ ನಾಯಕರುಗಳ ಮುಂದೆನೂ ಕೂಡ ಹೇಳಿದ್ರು. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಮುಂದೆ ಡಿ ಕೆ ಶಿವಕುಮಾರ್ ಈ ಪಟ್ಟ ಹಿಡಿದಿದ್ರು. ಹೀಗಾಗಿ ಪದೇ ಪದೇ ದೆಹಲಿಗೆ ಹೋಗುವಂಥದ್ದು, ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ಹಕ್ಕೊತ್ತಾಯವನ್ನು ಮಾಡುವಂಥ ಒಂದು ಕೆಲಸ ಡಿ ಕೆ ಶಿವಕುಮಾರ್ ಅವರು ಸದಾ ಮಾಡ್ತಲೇ ಬಂದರು. ಆದರೆ ಈ ಬಾರಿ ನಿರ್ಧಾರ ಮಾಡಿಕೊಂಡು ಹೋದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಕಳೆದ 2 ದಿನಗಳಿಂದಲೂ ಕೂಡ ಈತ ಸಿದ್ದರಾಮಯ್ಯ ಅವರು ಬಡ್ಜೆಟ್ ಪೂರ್ವಭಾವಿ ಸಭೆಗಳಿಗೆ ಗೈರು ಹಾಜರಾಗಿ ಅತ್ತ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲೇ ಇದ್ದು ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ರು. ಅವ್ರ ಜೊತೆ ಸುಮಾರು 1 ಗಂಟೆಗಳ ಕಾಲ ಮಿಡ್ ನೈಟ್ ಮೀಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಅವರು ವೇಣುಗೋಪಾಲ್ ಅವರ ಹತ್ರ ಕಳಿಸ್ಕೊಟ್ಟಿದ್ದಾರೆ. ವೇಣುಗೋಪಾಲ್ ಅವ್ರ ಜೊತೆನೂ ಕೂಡ ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ ಬಳಿಕ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿ ಮಾಡಿರುವಂಥದ್ದು, ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿರುವಂಥದ್ದು. ಬಹುತೇಕ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿಯೇ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಜೈಲಿಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ ನೇರವಾಗಿ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ರು. ಮುಂದಿನ ದಿನಗಳಲ್ಲಿ ನಿನ್ನ ಜೊತೆ ಕಾಂಗ್ರೆಸ್ ಹೈಕಮಾಂಡ್ ಇರುತ್ತೆ ಅನ್ನುವಂಥ ಒಂದು ಭರವಸೆಯನ್ನ 2019ರಲ್ಲಿ ಒಂದ್ ಕಡೆ ಬದಲಾವಣೆ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿ ಸುಭದ್ರವಾಗಿದೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಕಾಲ್ ಬಂದ್ರೆ ಬದಲಾವಣೆ, ಕಾಲ್ ಬರದೇ ಇದ್ರೆ ಸಿದ್ದರಾಮಯ್ಯನವರ ಕುರ್ಚಿ ಸುಭದ್ರವಾಗಿ ಉಳಿಯುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಂತೆ ಕಾಣಿಸ್ತಾ ಇದೆ ಅಲ್ವಾ ಸಿಎಂ ಅವರು? ಅಲ್ಲ, ಖಂಡಿತ ಸಿದ್ದರಾಮಯ್ಯ ಆ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಕಸರತ್ತುಗಳನ್ನು ಮಾಡಬೇಕು ಅವರು ಮಾಡ್ತಾ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣದಲ್ಲಿ ಚರ್ಚೆ ಆಗ್ತಿರೋದು ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಇವತ್ತು ಹೈಕಮಾಂಡ್ ಅಂಗಳದಲ್ಲಿ ಇದ್ದು ಮಾತಾಡ್ತಿರೋದು ಏನಂತ ಹೇಳಿದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ಸ್ಥಾನ ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ಅವರ ಪಾತ್ರ ಎಷ್ಟಿತ್ತು ಅದಕ್ಕಿಂತಲೂ ಹೆಚ್ಚು ಪಾತ್ರ ನನ್ನದಿದೆ. ಅವತ್ತು ಮಾತುಕತೆ ಅಂತೆ ನನಗೆ ಈಗ ಅವಕಾಶ ಸಿಗಲೇಬೇಕು. ಯಾವ ಕಾರಣಕ್ಕೋಸ್ಕರ ಅದನ್ನು ಮುಂದೂಡ್ಕೊಂಡು ಹೋಗ್ತಾ ಇರುವಂಥದ್ದು, ನೀವು ಸಿದ್ದರಾಮಯ್ಯ ಅವರಿಗೆ ಖಡಕ್ಕಾಗಿ ಹೇಳಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕಳೆದ 2 ದಿನಗಳಿಂದಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಅವ್ರ ಮುಂದೆ ಇಟ್ಟಿದ್ರು. ಇವತ್ತು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಧಿನಾಯಕರಾದಂತಹ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿ ಮಾಡಿದಾಗ ಇದೇ ಹಕ್ಕೊತ್ತಾಯವನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾನು ಸುಮ್ಮನೆ ಕೇಳ್ತಾ ಇಲ್ಲ. ಮುಂದೆ 2028ರ ವಿಧಾನಸಭಾ ಚುನಾವಣೆ ಬರುತ್ತೆ, ಅದಾದ ಬಳಿಕ ಲೋಕಸಭಾ ಚುನಾವಣೆ ಬರುತ್ತೆ, ಅದಕ್ಕೂ ಮೊದಲು ಸಾಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿದ್ದಾವೆ. ಈಗ 2.5 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿ ನನಗೆ ಒಂದು ಅವಕಾಶವನ್ನು ಕೊಡೋದಕ್ಕೆ ಇದು ಸುಸಮಯ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿರುವಂಥದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೋ ಅಬ್ಜೆಕ್ಷನ್ ಕೊಟ್ಟಂತೆ ಕಾಣಿಸ್ತಿದೆ. ಅದೇ ರೀತಿ ವೇಣುಗೋಪಾಲ್ ಅವರು ಒಂದು ಕಡೆ ಸೋನಿಯಾ ಗಾಂಧಿ ಅವರು ಎಸ್ ಎಂದಿರುವಂತಹ ಅರ್ಥ ಏನು, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರ ಬೆನ್ನು ತಟ್ಟುವಂತಹ ಕೆಲಸವನ್ನ ಮಾಡಿದ್ದಾರೆ, ನಮ್ಮ ಮೇಲೆ ನಂಬಿಕೆ ಇಡಿ ಅಂತ ಹೇಳಿದ್ದಾರೆ. ಸೊ ಇದರ ಒಳ ಅರ್ಥವೇನು ಅಂತ? ಈಗ ಸಿದ್ದರಾಮಯ್ಯ ಅವರು ಮುಂದುವರಿಯೋದಕ್ಕೂ ಇಲ್ಲ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಬೇಕು ಅನ್ನೋದಾದರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಿರ್ಧಾರ ಮಾಡಬೇಕಾಗಿರುವಂಥವರು 3 ಜನ. ಒಂದು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ. ಈ 3 ಕೂತು ಮಾತಾಡಿದ್ರೆ ಇರುವಂಥವ್ರನ್ನ ಮುಂದುವರಿಸ್ಬೋದು, ಇಲ್ಲ ಇರುವಂಥವ್ರನ್ನ ಕೆಳಗಿಳಿಸಿ ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು
ತಂದು ಕೂರಿಸುವಂತಹ ಕೆಲಸ ಆಗ್ಬೋದು. ಡಿ ಕೆ ಶಿವಕುಮಾರನು ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವ್ರಿಗಿಂತಲೂ ಇನ್ನೂ ಒಳ್ಳೆ ಅಭ್ಯರ್ಥಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನೂ ತಂದು ಕೂರಿಸುವಂಥ ಒಂದು ಶಕ್ತಿ ಇರುವಂಥದ್ದು ಕೇವಲ ಈ ಮೂವರಿಗೆ ಮಾತ್ರ. ಈ ಶಕ್ತಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಇಲ್ಲ, ವೇಣುಗೋಪಾಲ್ ಅವ್ರಿಗೂ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಮತ್ತು ವೇಣುಗೋಪಾಲ್ ಏನು ಮಾಡ್ಬೋದು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮಾತಾಡ್ಬೋದು. ಹೀಗಾಗಿ ಇವತ್ತು ಆ ಹೈಕಮಾಂಡ್ ಮುಂದೆ ತಮ್ಮ ಹಕ್ಕೊತ್ತಾಯ ಏನಿತ್ತು ಅದನ್ನು ಮಾಡುವಂಥ ಒಂದು ಕೆಲಸ ಮಾಡಿದ್ದಾರೆ. ಇವತ್ತಿನ ಮಾತುಕತೆಯಲ್ಲಿ ಬಹುತೇಕ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸಹಜವಾಗಿ ಮೊದಲಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇದ್ದಾರೆ. ರಾಹುಲ್ ಗಾಂಧಿ ಅವರ ಮುಂದೆ ಈ ವಿಚಾರ ಚರ್ಚೆ ಮಾಡಿದಾಗ ಅಸ್ಸಾಂ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ವಿಚಾರಗಳು ಚರ್ಚೆ ಆದ ಬಳಿಕ ಇದನ್ನೂ ಕೂಡ ಮಾತಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥದ್ದು. ರಾಜ್ಯದಲ್ಲಿ ಪವರ್ ಪಾಲಿಟಿಕ್ಸ್ ಭಾಳಷ್ಟು ಜೋರಾಗಿ ನಡೀತಾ ಇದೆ. ಭಾಳಷ್ಟು ದಿನಗಳ ಕಾಲ ಈ ಅಗ್ಗಜಗ್ಗಾಟ ಮುಂದುವರೆದ್ರೆ ಒಂದು ಕಡೆ ಸರ್ಕಾರಕ್ಕೂ ಎಫೆಕ್ಟ್ ಆಗುತ್ತೆ, ಮತ್ತೊಂದು ಕಡೆ ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಪಕ್ಷಕ್ಕೂ ಕೂಡ ಒಳಿತಾಗೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಹೇಳಿರುವಂಥದ್ದು. ಹೀಗಾಗಿ ಇಷ್ಟು ದಿನಗಳ ಕಾಲ ಒಂದು ಲೆಕ್ಕಾಚಾರದಲ್ಲಿದ್ದಂತಹ ರಾಹುಲ್ ಗಾಂಧಿ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ವಿಶ್ವಾಸವನ್ನು ಬಿಡಿ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ಭರವಸೆಯ ಮಾತುಗಳನ್ನು ರಾಹುಲ್ ಗಾಂಧಿ ಅವರು ಹೇಳಿ ಕಳಿಸಿದ್ರು ಅಂತ. ಹೀಗಾಗಿ ಆ ಒಂದು ಕಾಲ್ ಒಂದು ವೇಳೆ ಬಂದಿದ್ದೆ ಆದರೆ ಬಹುತೇಕ ಇನ್ನೊಂದು ಕಾಲ್ ಸಿದ್ದರಾಮಯ್ಯ ಅವ್ರಿಗೂ ಬರ್ಬೋದು, ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಬರ್ಬೋದು. ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರನ್ನ ಕರೆದಿದ್ದೆ ಆದರೆ ಅವತ್ತು ಇದಕ್ಕೆ ಕ್ಲಿಯರ್ ಕಟ್ ಆಗಿ ಒಂದು ಫಲಿತಾಂಶ ಬಂದೇ ಬರುತ್ತೆ. ಹೀಗಾಗಿ ಆ ಕಾಲು ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಅದು ಸಿದ್ದರಾಮಯ್ಯ ಅವರ ಹಣಬರಹವನ್ನು ನಿರ್ಧಾರ ಮಾಡುವಂಥ ಒಂದು ಕಾಲು, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಹಣಬರಹವನ್ನು ಕೂಡ ನಿರ್ಧಾರ ಮಾಡುವಂಥ ಒಂದು ಕಾಲು, ಅದು ರಾಹುಲ್ ಗಾಂಧಿ ಅವರಿಂದಲೇ ಬರಬೇಕು. ಆ ಕಾಲ್ಗೋಸ್ಕರ ಈಗ ವೆಯ್ಟ್ ಮಾಡ್ತಾ ಇರುವಂಥದ್ದು. ಅದು ಬಡ್ಜೆಟ್ಗೂ ಮೊದಲೇ ಆಗುತ್ತಾ, ಬಡ್ಜೆಟ್ ಆದ ಬಳಿಕ ಆಗುತ್ತಾ ಅನ್ನುವಂಥ ಒಂದು ಚರ್ಚೆ ಇದ್ದೇ ಇದೆ. ಆದರೆ ಬಡ್ಜೆಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಇರೋದ್ರಿಂದ ಆ ಕಾಲು ಬಡ್ಜೆಟ್ ಆದ ಬಳಿಕವೂ ಬರುವಂತಹ ಸಾಧ್ಯತೆಗಳು ಭಾಳಷ್ಟು ದಟ್ಟವಾಗಿದ್ದಾವೆ ರಮ್ಯ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.